ಮನೆಯಿಂದ ಬಂದು ಅಂಗಡಿ ಓಪನ್ ಮಾಡೋ ತನಕ ನಮ್ಮ ಮನೆಯವರು ಕಸ ಗುಡಿಸಿ ನೀರೆಲ್ಲ ಇಟ್ಬಿಟ್ಟವ್ರೆ. ರಂಗೋಲಿ ಹಾಕಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಶೇಷ ಇವತ್ತು ಅಂತಂದರೆ, ಒಂದು ಎರಡೆಲ್ಲ ಡಬಲ್ ಧಮಾಕ ಅನ್ನಂಗೆ ಫೈನಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಅದೇ ಒಂದು ಖುಷಿ ಸಮಾಚಾರ. ಹೇಳೋಣ, ಅದು ಮೊನ್ನೆ ವೀಡಿಯೋ ಮಾಡಾಕೋಣ ಅಂದ್ಕೊಂಡು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿ ಸಬ್ ಮಾಡ್ಕೊಂಡಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಏನೂ ಇಲ್ಲ, ಅಂಗಡಿ ನಂದೇ ಇವತ್ತು, ನಾನೇ ಮೇಂಟೈನ್ ಮಾಡಬೇಕು. ನಮ್ಮ ಮನೆಯವ್ರು ಇವತ್ತು ರಾಗಿ ಇವತ್ತು ಒಕ್ಕಣಾಕವ್ರೆ, ಅದಕ್ಕೆ ಅಲ್ಲಿಗೆ ಹೋದ್ರು. ನೈಟ್ ಹೇಳ್ಬಿಟ್ಟಿತ್ತು ನಾಳೆ ಬೆಳಗ್ಗೆ ನೀನು ತೆಗಿಯೋ ಒಂದೆರಡು ದಿನ ಇದು ರಾಗಿದ್ದು ಜಮೀನು ಕೆಲಸ ಎಲ್ಲ ಮುಗಿಯೋ ತನಕ ಅಂತಂತು. ಸರಿ ಅಂದ್ಬಿಟ್ಟು ಬೆಳಗ್ಗೆ ಸುಮಾರು ದಿನ ಆಗಿತ್ತು. ಇಷ್ಟೊಂದು ಬೇಗ ಎದ್ದು ಧನುರ್ಮಾಸ ಟೈಮಲ್ಲಿ ಇದು ಮಾಡ್ತಿದ್ದಲ್ವಾ, 6 ಗಂಟೆಗೆ ಅಲಾರಾಮ್ ಕೊಟ್ಟಿದ್ದು. 6:15 ಎದ್ದು ಮುಖ ತೊಳ್ಕೊಂಡು ಬಂದೆ. ಅಯ್ಯೋ ಕಸ ಗುಡಿಸ್ಬೇಕಲ್ಲ, ಕ್ಲೀನ್ ಮಾಡಬೇಕಲ್ಲ ಅಂತ ಪಾಪ ಬರೋ ತನಕ ಅವರೇ ಕಸ ಗುಡಿಸಿ ನೀರೆಲ್ಲ ಇಟ್ಟು ಹೊಲ್ಕೋಗೋರೆ. ನಾನು ಇವಾಗ ಅಂಗಡಿ ಓಪನ್ ಮಾಡಿ ಜಸ್ಟ್ ಲೈಟ್ ಆಗ್ತೇವೆ, ರಂಗೋಲಿ ಹಾಕ್ಬಿಡುವ, ಒಂದು ಫೋನಲ್ಲಿ ಒಂದು ನೋಡ್ಕೊಂಡು ಚಿಕ್ಕದಾಗ ಒಂದು ರಂಗೋಲಿ ಬಿಟ್ಬಿಡುವ, ಆಯಿತಾ? ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಕಮೆಂಟ್ ಮಾಡಿ. ಸ್ವಲ್ಪ ಲಾಂಗ್ ಗ್ಯಾಪ್ ಆಯಿತು ಅಂತ ನಿಮ್ಮ ಜೊತೆಲ್ಲ ಕಮ್ಯುನಿಕೇಷನ್ ಮಾಡಿ. ಸ್ವಲ್ಪ ಈ ಕಡೆ ವೈಟಿ ಕಡೆ ಒಂಚೂರು ಬ್ಯುಸಿ ಇರೋದ್ರಿಂದ ವ್ಲಾಗ್ಸ್ಗಳಿಗೆ ಒಂಚೂರು ಟೈಮ್ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನಿಮ್ಮೆಲ್ಲ ರೆಗ್ಯುಲರ್ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ, ಆಯಿತಾ? ಫೋನಲ್ಲಿ ನೋಡಿ ಒಂದು ರಂಗೋಲಿ ಹಾಕ್ತೆ, ದೊಡ್ಡ ರಂಗೋಲಿ ಹಾಕ್ತೀನಿ. ಚಿಕ್ಕ ಪುಟ್ಟ ರಂಗೋಲಿಗಳು ಬರಲ್ಲ. ಯಾವ ಥರ ರಂಗೋಲಿನಾದರೂ ಹಾಕ್ತೀನಿ, ಬಟ್ ನೋಡ್ಕೊಂಡು ಹಾಕಬೇಕು. ನಾನು ರಂಗೋಲಿ ಹಾಕೋದು ವೀಡಿಯೋ ಮಾಡ್ಕೊಳ್ಳೋಣ ಅನ್ಕಂಡು ಫೋನಲ್ಲೇ ನೋಡ್ಕೊಂಡು ಹಾಕ್ತಿದ್ದಲ್ವ, ಸೊ ಹಾಗಾಗಿ ವೀಡಿಯೋ ಮಾಡಲಿಲ್ಲ. ತೋರಿಸ್ತೀನಿ ಬನ್ನಿ ರಂಗೋಲಿ ಹೇಗಿದೆ, ಚೆನ್ನಾಗಿದೆಯಾ ಅಂತ ನೋಡಿ, ಆಯಿತಾ? ಇದೊಂದು ಪುಟ್ಟದಾಗ ಹಾಕ್ತೆ ಅಷ್ಟೇ, ಜಾಸ್ತಿ ಸುಮ್ಮನೆ ದೊಡ್ಡದಾಗ ಹಾಕ್ರೆ ಎಲ್ಲ ಬರ್ತಾರಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ತುಳಿದಾಕ್ಬಿಡ್ತಾರೆ. ಹೇಗಿದೆ ರಂಗೋಲಿ? ಫೋನಲ್ಲಿ ನೋಡ್ಕೊಂಡು ಸಿಂಪಲಾಗಿ ಬಿಟ್ಟಿದ್ದಷ್ಟೆ. ಎಲ್ಲ ಬರೋ ತನಕ ಕ್ಲೀನ್ ಮಾಡಿ ನೀರಿಟ್ಬಿಟ್ಟಿತ್ತು, ಇಲ್ಲಾಂದ್ರೆ ನನಗೆ ರಿಸ್ಕ್ ಆಗೋದು ಬಂದು ಕ್ಲೀನ್ ಮಾಡೋ ತನಕ. ನನ್ನ ಮಗಳು ಇನ್ನೂ ಮಲ್ಗವಳೆ, ಎದ್ದಿಲ್ಲ. ಏನೇ ಗೊತ್ತಿಲ್ಲ, ನೆನ್ನೆ ಮೊನ್ನೆಯಿಂದ ಪಾಪ 9 ಗಂಟೆ ಗಂಟೆ ಮಲಿಕತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ತೊಂದರೆ ಇಲ್ಲ. ಹೋಗಿ ಅಂಗಡಿಯಿಂದ ಹೋಗೋ ತನಕ ಅವ್ರು ಬಂದಮೇಲೆ, ನನ್ನ ಹಸ್ಬೆಂಡ್ ಬಂದಮೇಲೆ ನಾ ಮನೆಗೆ ಹೋಗೋದು 9 ತನಕ. ಅದೇ ಅಲ್ಲಿ ಕೆಲಸ ಹೆಂಗಾಗುತ್ತೆ ಮುಗಿಸ್ಕೊಂಡು ಬರ್ತಾರೆ. ನಾನು ತಿಂಡಿ ತಿಂಡಿ ಮಾಡಬೇಕು ಅನ್ನೋ ಟೆನ್ಷನ್ ಏನಿಲ್ಲ. ದೋಸೆ ಅಮ್ಮನೇ ಮಾಡ್ತಾರೆ. ದೋಸೆ ತಾನೇ, ನೆನ್ನೆ ಬ್ಯಾಟ್ರೆಲ್ಲ ಆಡಿಸಿಟ್ಟಿದ್ದೀವಲ್ಲ, ದೋಸೆ ಮಾಡಬೇಕು ಅಷ್ಟೇ. ಅದಕ್ಕೆ ಆರಾಮಾಗಿ ಅಂಗಡಿಲಿ ಇರ್ಬೋದು, ಇವಾಗ ಟೆನ್ಷನ್ ಇಲ್ಲ. ಅದೇ ಒಂದು 2-3 ದಿನ ಒಂದು ವಾರ ತನಕ ಆಗ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಒಕ್ಕಣೆಲ್ಲ ಮುಗಿದು ರಾಗಿ ಮನೆಗೆ ತಗೊಬರೋ ತನಕ, ಅಲ್ಲಿ ತನಕ ಸ್ವಲ್ಪ ನಾನೇ ಜಾಸ್ತಿ ಅಂಗಡೀಲಿ ಇರೋದು. ಮತ್ತು ಇನ್ನೊಂದು ಖುಷಿ ಸಮಾಚಾರ, ಆಗಲೇ ಹೇಳಿದ್ನಲ್ಲ ಸಬ್ ಕಂಪ್ಲೀಟ್ ಆಯಿತು ಅಂತಂತ. ನಾನು ಒಂದು ತಿಂಗಳಲ್ಲೇ ನನಗೆ ಕಂಪ್ಲೀಟ್ ಆಯಿತು ಅದು ಸಬ್ಸ್ಕ್ರೈಬರ್ಸ್ 1000. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಮೊನ್ನೆ ಲೈವಲ್ಲೆಲ್ಲ ಅದೇ ಕಾನ್ವರ್ಜೇಷನ್ ಎಲ್ಲ ನಡೀತು. ಎಲ್ಲರೂ ವಿಶ್ ಮಾಡಿದ್ರು, ಯಾರೆಲ್ಲ ನನಗೆ ವಿಶ್ ಮಾಡದೆ ಇದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಅಂತಂದರೆ, ನಮ್ಗೆ ಒಂದೊಂದು ಸಬ್ಬು ನನಗೆ ಅಲ್ಲಿ ಆ್ಯಡ್ ಆಗ್ತಾ ಹೋದಾಗ ನನಗೆ ಎಷ್ಟು ಒಂಥರ ಎನರ್ಜಿ ಬರೋದು ಅಂತಂದರೆ ಸಿಕ್ಕಾಪಟ್ಟೆ ಖುಷಿಯಾಗೋದು. ಇನ್ನೊಂದು ಅಂತಂದರೆ, ಸುಮಾರು ಜನ ಪಾಪ ವರ್ಷಾನುಗಟ್ಲೆ ಆಗಿರುತ್ತೆ ಅವ್ರಿಗೆ 1000 ಸಬ್ ಮಾಡೋಕ್ಕೆ. ವರ್ಷಾನುಗಟ್ಲೆಯಿಂದ ಸೈಕಲ್ ತುಳಿತಾನೇ ಇರ್ತಾರೆ ಪಾಪ. ಅದು ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ನಾವು ಶ್ರಮ ಪಡಬೇಕು ಮೇಯ್ನಾಗಿ. ಸುಮ್ಮನೆ ಬಿಡು ಐತೆ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಆಗಲ್ಲ, ಕಷ್ಟಪಡಬೇಕು. ನಾನು ಎಷ್ಟೋ ದಿನ ಅದೇನೋ ಅಂತಾರಲ್ಲ, ಲೈವ್ ಅಂದ್ಕೊಂಡು ಮೇನ್ ಜಾಸ್ತಿ ಅಂತಾರೆ ಲೈವಿಂದ ನಮಗೆ ಸ್ವಲ್ಪ ಅಟ್ರಾಕ್ಟ್ ಆಗೋದು. ನಮ್ಮ ಲೈವಲ್ಲಿ ಅಟೆಂಡ್ ಆಗ್ತಾರಲ್ಲ, ಆವಾಗಲೇ ಅವರು ಸಬ್ ಮಾಡೋದು. ಅದರಿಂದ ಸುಮಾರು ದಿನಗಳು ನಾನು ಎದ್ದೇನೋ ಅಂತಾರಲ್ಲ, ಸರಿಯಾಗಿ ಟೈಮ್ಗೆ ಊಟ ಇಲ್ಲ, ನಿದ್ದೆ ಟೈಮಿಗೆ ನಿದ್ದೆ ಇಲ್ಲ. ಅಯ್ಯೋ, ಅದು ಯಾರೋ ಹಂಗೂ ಪಾಪ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಪ್ರತಿಫಲಕ್ಕೆ ನಿಮ್ಮ ಕಷ್ಟಕ್ಕೆ ಸರಿಯಾಗಿ ಚೆನ್ನಾಗಿ ಪ್ರತಿಫಲ ಸಿಕ್ಕಿದೆ ಬಿಡಿ ಅಂತ. ನಿಜ ಹೆಂಗೆ ಆಗ್ಬಿಟ್ಟಿತ್ತು ಅಂತಂದರೆ, ಸರಿಯಾಗಿ ಲೈವ್ ಮಾಡಬೇಕು ಟೈಮ್ ಆಗ್ಬಿಡುತ್ತೆ. ಕರೆಕ್ಟ್ ಟೈಮಿಗೆ ಹೇಳ್ಬಿಟ್ಟಿರ್ತೀವಲ್ಲ, ಆ ಟೈಮಿಗೆ ಇರಬೇಕಲ್ಲ. ಅದು ಯಾಕೆ ಅದರಿಂದಲೇ ನಂಗೆ ಸ್ವಲ್ಪ ವೀಡಿಯೋ ಕಡೆ ಫೋಕಸ್ಸೇ ಮಾಡೋಕ್ಕಾಗಿಲ್ಲ. ಬಟ್ ಫೈನಲಿ ಕಷ್ಟನೋ ಸಿಕ್ಕನೋ ರೀಚ್ ಆದೇ ಬಿಟ್ಟೆ ನಾನು 1000 ಸಬ್ಸ್ಕ್ರೈಬರ್ಸ್ಗೆ. ಅದು ಮೊನ್ನೆನೂ ಲೈವಲ್ಲಿ ನನ್ನ ತಮ್ಮ ಅಂತಲೇ ಹೇಳ್ಬೋದು, ಸಿದ್ದು ಅಂತ. ನಂಗೆ ಅಕ್ಕಮ್ಮ ಅಂತ ಪ್ರೀತಿಯಿಂದ ಕರೆಯೋದು ನನ್ನ. ಅಕ್ಕಮ್ಮ, ಇವತ್ತು ನೀನು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿಲ್ಲ ಅಂತಂದರೆ ಶೀರಾ ಮಾಡಿಬಿಡು ಮನೇಲಿ, ಏನಾದ್ರು ಮಾಡು. ನನಗಿಂತ ಪಾಪ ಅವನಿಗೆ ಜಾಸ್ತಿ ಕ್ಯೂರಿಯಾಸಿಟಿ. ಇವತ್ತಿನ ಡೇಟ್ ಬರೆದಿಟ್ಕೊ, 1000 ಸಬ್ ಕಂಪ್ಲೀಟ್ ಆಗಿದ್ದನ್ನು ಡೇಟ್ ಬರೆದಿಟ್ಕೊ ನೀನು ಅಂತಂತಿದ್ದ. ಕೇಕ್ ಕಟ್ ಮಾಡ್ಸೋಕ್ಕೆ ಅಂತಂದರೆ ಸೆಲೆಬ್ರೇಷನ್ ಮಾಡ್ಬೋದಾಗಿತ್ತು. 2 ರೀಸನ್ ಮಾಡಲಿಲ್ಲ. ಒಂದು, ಅಕ್ಕನ ಮಕ್ಕಳು ಅವರು ಎಲ್ಲ ಇದ್ದರೆ, ತಂಗಿ ಅಕ್ಕ ಇವರೆಲ್ಲ ಇದ್ದಿದ್ರೆ ನಾವು ಸೆಲೆಬ್ರೇಷನ್ ಮಾಡೋಕ್ಕೊಂಥರ ಖುಷಿ. ನಂಗೆ ಅವ್ರು ಬಿಟ್ಟು ಇದ್ದವ್ರಿಗೆ ಯಾವ ಫಂಕ್ಷನು ಅಂದರೆ ಈ ಸಲ ಸೆಲೆಬ್ರೇಷನ್ಗಳನ್ನ ಮಾಡಿಲ್ಲ. ಹಾಗಾಗಿ ಅವತ್ತು ನನಗೆ, ಅಮ್ಮನಿಗೆ, ಎಲ್ರಿಗೂ ಕೆಮ್ಮು.
ಎಲ್ರಿಗೂ ಕೆಮ್ಮು, ಇನ್ನು ಕೇಕ್ ಎಲ್ಲ ತಿಂದ್ಬಿಟ್ರೆ ಆಗಲ್ಲ ಅಂದ್ಬಿಟ್ಟು ಓಕೆ ಶೀರ ಮಾಡೋಣ ಅಂದ್ಬಿಟ್ಟು ಅವ್ನು ಅಟ್ಲೀಸ್ಟ್ ಶೀರನಾದರೂ ಮಾಡೋಕ್ಕಮ್ಮ, ಒಂದು ಸ್ವಲ್ಪ ಬಾಯಿ ಸಿಹಿ ಮಾಡ್ಕೊಳ್ಳಿ ಮನೆಯವರೆಲ್ಲ ಅಂತ ಅಂದಿದ್ದು. ಅವನಿಗೋಸ್ಕರ ಅವತ್ತು ಶೀರ ಮಾಡಿ ಎಲ್ಲ ತಿಂದ್ವಿ. ಹಂಗೆ ಅಮ್ಮ ಅವ್ರು ಯಾರೂ ತಿನ್ನಲಿಲ್ಲ, ನಾನೊಂದು ಸ್ವಲ್ಪ ಹಾಕೊಂಡು ತಿಂದೆ, ಅದಕ್ಕೆ ಮತ್ತೆ ತಿರುಗಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ. ಒಂಥರ ಖುಷಿ ನನಗೆ ಸಿಕ್ಕಾಪಟ್ಟೆ ಹೇಳೋಕ್ಕಾಗ್ತಿಲ್ಲ. ಇನ್ನು ವಾಚ್ ಅವರಂತೂ ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟು ಮೋನೋಗೆ ಅಪ್ಲಿಕೇಶನ್ ಹಾಕ್ಬಿಡ್ದೆ ಮುಗೀತ ಮೇಲೆ. ನನಗನ್ಸಿದ ಪ್ರಕಾರ ನಂದು ಬೇಗ ಅಂದರೆ ಅತಿ ಬೇಗ, ತುಂಬ ಬೇಗ ಫಾಸ್ಟಾಗಿ ನಂದು ಸಬ್ ಕಂಪ್ಲೀಟ್ ಆಯಿತು. ನಿಜ ಪಾಪ, ನಾನು ಸುಮಾರು ನೋಡಿದ್ದೀನಿ ಪಾಪ. ಅಂದರೆ ನಾನು ಅಂದಂಗೆ ಸ್ವಲ್ಪ ಏನು ಅದ್ರ ಮೇಲೆ ಯೂಟ್ಯೂಬ್ ಅಂತಂದರೆ ಅದ್ರ ಮೇಲೇ ಫೋಕಸ್ ಮಾಡಿ ನಾವು ಏನು ವ್ಲಾಗ್ಸ್ ಆಗಿರ್ಬೋದು, ಲೈಫ್ಸು, ಅದಕ್ಕೇನು ಬೇಕು ಪ್ರಿಕಾಷನ್ಸು ನಾವು ಮಾಡ್ತಾ ಇದ್ದಾಗಲೇ ನಮ್ಗೆ ಅದೊಂದು ಸಕ್ಸಸ್ ಸಿಗೋದು. ಬಿಡು ಐತೆ ಅಂದ್ರೆ ಮಾತ್ರ ಅದು ಡೆಫಿನೆಟ್ಲಿ ಆಗೋಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕಷ್ಟಪಡಬೇಕು ಇದರಲ್ಲಿ ವೈಟಿಲಿ, ಆವಾಗಲೇ ನಮಗೊಂದು ಬೇಗ ರಿಸಲ್ಟ್ ಸಿಗೋದು. ನಾನು ಎಲ್ರಿಗೂ ಹೇಳೋದು ಅದನ್ನೇ ಇಷ್ಟಪಡ್ತೀನಿ. ಸುಮಾರು ಜನ ಅಂತಾರೆ, ಅಯ್ಯೋ ಅಕ್ಕ ಹೆಂಗೆ ನಿಮ್ದಿಷ್ಟು ಬೇಗ ಹೆಂಗಾಯಿತು, ನಮಗೂ ಟಿಪ್ಸ್ ಕೊಡಿ ಅಂತಂದರೆ ಟಿಪ್ಸ್ ಅಂತ ಏನೂ ಇಲ್ಲ. ಲೈವ್ಗಳು ಜಾಸ್ತಿ ಮಾಡಿ, ವೀಡಿಯೋಸ್ ಹಾಕಿ, ಏನೋ ಜನರನ್ನ ಮಾತಾಡೋ ಶೈಲಿಯಲ್ಲಿ ಅಟ್ರಾಕ್ಟ್ ಮಾಡೋದ್ರಲ್ಲಿ ಇರ್ಬೋದು. ಸ್ವಲ್ಪ ಅದೇನೋ ಅಂತಾರಲ್ಲ, ಅದೊಂದು ಕಲೆ ಇದೆ ನನಗಷ್ಟೇ, ಮಾತಾಡ್ಬೋದು ಚೆನ್ನಾಗಿ, ಅದರಿಂದ ಬೇಗ ಅಟ್ರಾಕ್ಟ್ ಆಗ್ತಾರೆ. ಮತ್ತು ನಾನು ತುಂಬ ಖುಷಿಯಿಂದ ಹೇಳ್ಕೋಬೇಕು ಅಂತಂದರೆ, ನಾನು ಎಲ್ಲೂ ಜಾಸ್ತಿ ನನ್ನ ಲೈವ್ ಪ್ರೋಗ್ರಾಮ್ಗಳಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಅಂತ ನಾನು ಜಾಸ್ತಿ ಕೇಳೋದಿಲ್ಲ. ಅಥವಾ ಎಲ್ಲರ ಲೈವಲ್ಲಿ ಹೋಗಿ ನಾನು ನಿಮಗೆ ಕನೆಕ್ಟ್ ಆಗ್ತೀನಿ, ನೀವು ನನಗೆ ಸಬ್ ಮಾಡ್ಕೊಳ್ಳಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದವಳಲ್ಲ. ಬಟ್ ಆದರೂ ಎಲ್ಲ ಪ್ರೀತಿಯಿಂದ ಬಂದು ಅವರನ್ನೇ ಸಬ್ ಮಾಡಿದ್ರಲ್ಲ, ಅದು ಮೇಯ್ನು ಖುಷಿ ಅಲ್ವಾ. ನಾವು ಕೇಳಿ ಪಡೆಯೋದಕ್ಕಿಂತ ಸಬ್ಸ್ಕ್ರೈಬರ್ಸ್ನ ಅವರೇ ಓನಾಗಿ ನಮಗೆ ಸಬ್ ಮಾಡ್ತಾರಲ್ಲ, ಅದಂತೂ ಸಿಕ್ಕಾಪಟ್ಟೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ. ಏನು ಮೊನ್ನೆಯಿಂದ ತೇಲಾಡ್ತಿದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಮುಂದೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಖುಷಿ ಏನು ಗೊತ್ತಾ, ಮೊನ್ನೆ ಲೈವಲ್ಲಿ 1000 ಸಬ್ಸ್ಕ್ರೈಬರ್, ನನಗೆ ಗೊತ್ತಿಲ್ಲ, ಲೈವ್ ಮಾಡ್ತಾಯಿದ್ವಿ. ಯಾರು ಅಂತಂದ್ರೆ ಅಕ್ಕಮ್ಮ, ಅಲ್ಲ ಸಾರಿ 1000 ಸಬ್ಸ್ಕ್ರೈಬರ್ ಹತ್ರ ಆಯಿತು, 995 ಆಯಿತು ಅಂತ ಯಾರು ಅಂದರೆ, ಇಲ್ಲ 990 ಇತ್ತು, ಇನ್ನೂ 10 ಆಗಬೇಕು, ಇದು ಎಂಡ್ ಆಗೋ ತನಕ ಆಗುತ್ತೆ ಅಂತಂದೆ. ಸಡನ್ನಾಗಿ ಅಲ್ಲಿ ಅವ್ರವ್ರು ಲೈವಲ್ಲಿ ಇರೋರು ನೋಡ್ತಾವ್ರೆ, ಅವ್ರಿಗೊಂಥರ ಕ್ಯೂರಿಯಾಸಿಟಿ, 995 ಆಯಿತು, 96 ಆಯಿತು ಅಂತ. ಲಾಸ್ಟಿಗೆ 99 ಆಯಿತು. 999 ಆಯಿತು ಅಂತ ಬಂದ ತಕ್ಷಣ ಇನ್ನೊಬ್ರು ಯಾರು ಮಾಡ್ತಾರೋ ಗೊತ್ತಿಲ್ಲ ಅಂತಂದ್ವಾ. ಸೆಕೆಂಡಲ್ಲತೆಗೆ ಒಂದಕ್ಕೆ ಆಗ್ಬಿಡ್ತು. ಎಲ್ಲ ಫುಲ್ ಖುಷಿಯಲ್ಲಿ. ನನಗಿಂತ ನನ್ನ ಲೈವಲ್ಲಿರೋ ನನ್ನ ಫ್ರೆಂಡ್ಸ್ಗಳಿಗೆ ಸಿಕ್ಕಾಪಟ್ಟೆ ಖುಷಿ. ಡೈಲಿ ಪಾಪ ಎಷ್ಟು ಸಪೋರ್ಟ್ ಮಾಡಿ, ಒಂದು ದಿನಾನೂ ಮಿಸ್ ಮಾಡಿದೆ ಲೈವ್ ಅಟೆಂಡ್ ಮಾಡ್ತಾರೆ ಅಂತಂದರೆ ಅದನ್ನು ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಅದು ಚಿಕ್ಕ ಪದ ಆಗೋಯ್ತು. ನನಗಿಂತ ಅವ್ರಿಗೆ ಖುಷಿ, ಅವ್ರಿಗೆ ಸೆಲೆಬ್ರೇಷನ್, ಎಲ್ಲ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಲೈವ್ ಪೂರ ಅದನ್ನು 4 ಅವರ್ ಎಪಿಸೋಡ್ ಮಾಡಿಬಿಟ್ವಿ ಸಖತ್ತಾಗಿ. ಮಾತ್ರ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂದರೆ ಅದನ್ನ ನೆನೆಸ್ಕೊಂಡ್ರೆ ಒಂದು ಮೆಮೊರೇಬಲ್ ಡೇ ನನಗೆ ಅವತ್ತು. ಅಂತಂದರೆ ನಮ್ಮ ಖುಷಿನ ಇನ್ನೊಬ್ಬರು ಬೇರೆಯವರು ಖುಷಿ ಪಡ್ತಾರಲ್ಲ, ಅದು ಕಡಿಮೆ, ರೇರ್. ಈಗ ಇನ್ನೊಬ್ರು ಖುಷಿ ನೋಡಿ ನಾವು ಖುಷಿ ಪಡ್ತೀವಿ ಅನ್ನೋದು. ಅಂಥದ್ರಲ್ಲಿ ಎಷ್ಟು ಸಪೋರ್ಟ್ ಮಾಡಿ ಇದು ಮಾಡ್ತಾರೆ ಅಂತಂದರೆ ನನಗೆ ಒಂಥರ ಮೆಮೊರಿ ಅದೆಲ್ಲ. ಇದು ಉತ್ತರ ಕರ್ನಾಟಕದ ಪ್ರಮುಖ ಪಲ್ಯ, ಹಿಟ್ಟಿನ ಪಲ್ಯ ಅಂತ. ಇದನ್ನ ಹೆಸರು ಜುಣಕ ಅಂತ. ಇದನ್ನು ನನಗೆ ಯೂಟ್ಯೂಬಲ್ಲಿ ನನ್ನ ತಮ್ಮ ಸಿದ್ದು ಅಂತ ಅವನು ಹೇಳಿದ ರೆಸಿಪಿ. ಅವ್ರ ಮನೇಲಿ ಏನೋ ಜೋಳದ ರೊಟ್ಟಿ ಮತ್ತು ಜುಣಕ ಫೇಮಸ್ ಅಂತ ಆ ಕಡೆ. ಅದೆಲ್ಲ ಪಟ್ ಅಂತ ಯಾರಿಗೆ ಅಷ್ಟೊಂದೆಲ್ಲ ಅರ್ಥ ಐತೆ. ಇದನ್ನು ಅವನು ಹೇಳ್ದೆ, ಚೆನ್ನಾಗಿರುತ್ತೆ ಅಕ್ಕಮ್ಮ ಮಾಡು, ನಮ್ಮ ಮನೇಲಿ ಯಾವಾಗಲೂ ಇದೇ ಟ್ರೈ ಮಾಡೋದು, ಜೋಳದ ರೊಟ್ಟಿ ಏನೋ ಜುಣಕ ಅಂತಂದರೆ ಫೇಮಸ್ ನಮ್ಮ ಕಡೆ ಅಂತಂದ. ನಾನು ವೀಡಿಯೋ ಮಾಡ್ಕೊಳ್ಳೋದು ಮಾಡಿದೆ, ಹಂಗೆ ಜಸ್ಟ್ ಒಂದು ಸ್ಕೆಚ್ ಕೊಡ್ತೀನಿ ಹೆಂಗೆ ಮಾಡಿದೆ ಅಂತ. ಲಾಸ್ಟ್ ಅಯ್ಯೋ ವೀಡಿಯೋ ಮಾಡ್ಕೋಬೇಕಿತ್ತಲ್ಲ ಅಂದ್ಬಿಟ್ಟು ಲಾಸ್ಟ್ ಕುದಿಬೇಕಾದ್ರೆ ವೀಡಿಯೋ ಮಾಡ್ತಿದ್ದೀನಿ. ಇದನ್ನು ನನಗೆ ನಮ್ಮ ಚಂದು ಅಣ್ಣ ಅವರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೆಂಗೆ ಮಾಡಬೇಕು ಅಂತ ಹೇಳಿದ್ರು. ಆ ಮೆಥಡಲ್ಲಿ ಮಾಡಿದೆ. ಫಸ್ಟು ಪಾತ್ರೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಹಾಕಾದ್ಮೇಲೆ ಸಾಸಿವೆ, ಆಮೇಲೆ ಜೀರಿಗೆ, ಈರುಳ್ಳಿ, ಖಾರಕ್ಕೆ 2 ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀನಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಅದು ಫ್ರೈ ಆದಮೇಲೆ ಟೊಮೊಟೊನ ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸಾಂಬಾರು ಪುಡಿ ಹಾಕಿ ಅದು ಫ್ರೈ ಆದಮೇಲೆ ಚೆನ್ನಾಗಿ ಇನ್ನೊಂದು ಲೋಟ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಕಡಲೆ ಹಿಟ್ಟನ್ನ ಒಂದು 4 ಸ್ಪೂನ್ ನೀರು ಹಾಕಿ ಕಲಸಿಟ್ಕೊಂಡಿದ್ದೆ. ಅದನ್ನು ಅದು ಕುದ್ದಾದ್ಮೇಲೆ ಇದನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬಿಟ್ಟು ಉಪ್ಪನ್ನ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. ರೆಡಿ, ಸೂಪರ್ ಟೇಸ್ಟಿ ಜುಣಕ ರೆಡಿ. ನಾನು ಇದನ್ನು ಚಪಾತಿ ಕಾಂಬಿನೇಷನ್ ಮಾಡಿದ್ದು, ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ನೀವು ನಾ ಹೇಳಿ ಸ್ಟೈಲಲ್ಲೇ ಮಾಡಿಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಓಕೆನಾ? ಬಾಯ್.